ಮಲ್ಲಿಗೆಯಷ್ಟು ಸಾಫ್ಟಾಗಿ ಅತ್ತಿಯಷ್ಟು ಮೃದುವಾದಂತಹ ಬಿಳಿ ಹೋಳಿಗೆಯನ್ನು ಮಾಡೋಣ. ಈ ಹೋಳಿಗೆ ಕಾಳು ಪಲ್ಯಗಳು, ತರಕಾರಿಗಳು, ಚಿಕನ್ನು, ಮಟನ್ನು, ಎಗ್ಗು ಮತ್ತು ಯಾವುದಾದ್ರೂ ಸ್ವೀಟ್ ಜೊತೆನೂ ಕೂಡ ತುಂಬ ಸಖತ್ತಾಗಿ ಬರುತ್ತೆ. ತುಂಬ ಮೃದುವಾಗಿ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಾನಿವತ್ತು ಇದರೊಟ್ಟಿಗೆ ಮಾವಿನ ಹಣ್ಣಿನ ಸ್ವೀಕರಣೆ ಮಾಡಿದ್ದೆ. ಈ ವರ್ಷದ ಮೊದಲ ಮಾವಿನ ಹಣ್ಣು ತಂದಿದ್ದರು ಮನೆಯಲ್ಲಿ. ಹಾಗಾಗಿ ಈ ಥರ ಸ್ವೀಕರಣೆಯನ್ನು ಮಾಡಿದ್ದೆ. ಎಷ್ಟು ಆರೋಗ್ಯಕ್ಕೂ ಕೂಡ ತುಂಬಾ ಬೆಸ್ಟು, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಾಗಿತ್ತು. ಯಾವ ಥರ ಮಾಡೋದಂತ ನೋಡೋಣ. ಮೊದಲಿಗೆ 3 ಕಪ್ಪಿನಷ್ಟು ನೀರನ್ನು ಬಿಸಿ ಮಾಡಲು ಇಡ್ತಾ ಇದ್ದೀನಿ. ಒಂದು ಅಳತೆಗೆ 1.5 ಅಷ್ಟು ನೀರನ್ನು ಸೇರಿಸಬೇಕಾಗುತ್ತೆ. ಅದು ಯಾವುದೇ ಮೆಜರ್ಮೆಂಟ್ ಇರ್ಬೋದು. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಚೂರು ಎಣ್ಣೆ ಕೂಡ ಹಾಕೊಳ್ಳಿ, ಅಡುಗೆ ಎಣ್ಣೆಯನ್ನು. ಈಗ 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡ್ರೆ 1.5 ಕಪ್ಪಷ್ಟು ನೀರು ಬೇಕಾಗುತ್ತೆ. ನಾನಿಲ್ಲಿ 2 ಕಪ್ಪು ಹಿಟ್ಟನ್ನು ತೊಗೊಂಡಿದ್ದೆ. 3 ಕಪ್ಪು ನೀರನ್ನು ಬಿಸಿ ಮಾಡಲು ಇಟ್ಟಿದ್ದೆ. ನೋಡಿ, 1 ಕಪ್ಪು 2 ಕಪ್ಪು 2 ಕಪ್ಪು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 3 ಕಪ್ಪು ನೀರು. ಈ ಥರ ಇದನ್ನು ಕಲಿಸ್ಕೊಳ್ಳಿ, ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಆ ಡ್ರೈ ಹಿಟ್ಟೆಲ್ಲ ಆ ನೀರಿನೊಂದಿಗೆ ನೆನೆಬೇಕಾಗುತ್ತೆ. ಈ ಥರ ಆದ ತಕ್ಷಣ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ಅದು ನಿಮಗೆ ನೆನಪಿರಲಿ, ಗ್ಯಾಸ್ ಆಫ್ ಇದೆ ನಂದು. ಆನಂತರ ಈ ಥರ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಿಸಿ ಗ್ಯಾಸಿನ ಮೇಲೆ ಹಾಗೆ ಮುಚ್ಚಿಟ್ಬಿಡಿ. ಅದು ಸ್ವಲ್ಪ ಹಿಟ್ಟು ಅಳಿತರ ಆಗಬೇಕು, ಹಾಗಾಗಿ ಅರಳ್ಕೊಳ್ಳಿ ಅದು ಹಿಟ್ಟು. ಇವಾಗ ಮೈದಾ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. 1.5 ಕಪ್ಪಷ್ಟು ಮೈದಾ ಹಿಟ್ಟು ಸೇರಿಸ್ತಾ ಇದ್ದೀನಿ. 2 ಕಪ್ ಅಕ್ಕಿ ಹಿಟ್ಟಿತ್ತಲ್ಲ, ಹಾಗಾಗಿ 1.5 ಕಪ್ಪಷ್ಟು ಮೈದಾ ಹಿಟ್ಟು ಬೇಕಾಗುತ್ತೆ. ಸ್ವಲ್ಪ ಉಪ್ಪು ಹಾಕಿ ಚೂರು ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಹೋಳಿಗೆ ಮಾಡೋದಕ್ಕೆಲ್ಲ ಮಾಡಿಡ್ತೀವಲ್ಲ, ಅದೇ ರೀತಿಯೇ ಈ ಮೈದಾ ಹಿಟ್ಟನ್ನು ಅದೇ ಹದದಲ್ಲಿರಲಿ, ಹೋಳಿಗೆ ಮಾಡುವಂಥ ಹದದಲ್ಲಿಯೇ ಇರಲಿ. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ತೆಳ್ಳಗೆ ಇರಲಿ, ಅತೀ ಮೆತ್ತಗೆ ಬೇಡ, ತೆಳುವಾಗಿ ಬೇಡ, ಸ್ವಲ್ಪ ಗಟ್ಟಿ ಇರಲಿ. ಆ ಥರ ಇದನ್ನು ನಾದ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಬಿಟ್ಟು, ಈ ನನಗೆ ರೆಡಿ ಪಾಕೆಟ್ ಏನು ಸಿಗುತ್ತಲ್ಲ, ಮೈದಾ ಹಿಟ್ಟು ಪಾಕೆಟ್ಗಿಂತಲೂ ಖುಲ್ಲಾ ಸಿಗುತ್ತಾ, ಅದೇ ನನಗೆ ಇಷ್ಟ ಆಗೋದು. ಅದು ಯಾಕೋ ನನಗೆ ಜಿಗಿಟ್ ಥರ ಬರಲ್ಲ ಪಾಕೆಟಿಂದು. ಈ ಥರ ಖುಲ್ಲಾ ತಂದೆ ಮಾಡ್ತೀನಿ. ಅಂದರೆ ಈ ಥರ ಗೊತ್ತಾಗ್ತಾ ಇರುತ್ತೆ, ಲೂಸ್ ತಂದರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಈ ಥರ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಟ್ಬಿಡೋಣ ಇದನ್ನು. ನಾವು ಉಳಿದಿದ್ದನ್ನು ರೆಡಿ ಮಾಡ್ಕೊಳ್ಳುವಷ್ಟು ನೆಂದರೆ ಸಾಕು. ತುಂಬ ನೆನೆಯೋದೇನು ಬೇಡ. ಇದು ಒಂದು 10ರಿಂದ 15 ನಿಮಿಷ ನೆಂದರೆ ತುಂಬ ಚೆನ್ನಾಗಿ ಬರ್ತವೆ. ಇವಾಗ ಸಿಹಿ ಕರಣೆ ಮಾಡ್ತಾಯಿದ್ದೆ ನಾನು. ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು, ಈ ವರ್ಷದ ಮೊದಲ ಮಾವಿನ ಹಣ್ಣು. ಇವನ್ನ ಕ್ಲೀನಾಗಿ 2-3 ನೀರಿಂದ ತೊಳೆದಿದ್ದೇನೆ. ಸ್ವಲ್ಪ ಯಾಲಕ್ಕಿ ಪುಡಿ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಬೆಲ್ಲ. ತುಂಬ ಸ್ವೀಟಾಗಿದ್ವು ಹಣ್ಣು, ಹಾಗಾಗಿ ಬೆಲ್ಲವನ್ನು ನೋಡಿನೇ ಹಾಕ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣಿನ ಪಲ್ಪನ್ನು ತೊಗೊಂಡಿದ್ದೀನಿ ನಾನು, ಸಿಪ್ಪೆ ತೆಗೆದುಬಿಟ್ಟು. ನೋಡಿ, ಈ ಥರ ಇರಬೇಕಿದು. ಸ್ವಲ್ಪ ಅಳಕ್ ಥರ ಇರಬೇಕು, ಫೈನಾಗಿ ಮಿಕ್ಸರ್ ಮಾಡ್ಕೋಬೇಡಿ. ಈ ಥರ ಇದ್ದರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳಿ ಇದಕ್ಕೆ. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ತಣ್ಣಗೆ ತುಂಬ ಚೆನ್ನಾಗಿರುತ್ತೆ, ಕೂಲಾಗಿ ತಿನ್ನೋದಕ್ಕೆ. ಸ್ವಲ್ಪ ಹಾಲು ಕೂಡ ಬೇಕಿದ್ದರೆ ಸೇರಿಸ್ಕೋಬಹುದು, ತುಪ್ಪನೂ ಕೂಡ ಹಾಕಬಹುದು ನೀವು. ಚೂರು ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳಿ. ಈ ಥರ ಆದರೆ ಸಿಹಿ ಕರಣೆ ರೆಡಿ ಆಗಿರುತ್ತೆ. ಮಾಡೋರು ನಾನಾ ಥರ ವೆರೈಟಿ ಮಾಡ್ತಾರೆ, ನಾನು ಇಷ್ಟೇ ಸಿಂಪಲಾಗಿ ಮಾಡಿದ್ದೆ ಅಷ್ಟೇ. ಇವಾಗ ಅದು ತಣ್ಣಗಾಗಿದೆ, ಸ್ವಲ್ಪನೇ ಬಿಸಿ ಇತ್ತು ಅಷ್ಟೇ. ಆ ಅಕ್ಕಿ ಹಿಟ್ಟೇನಿತ್ತಲ್ಲ ಅದನ್ನು ಈ ಥರ ಇನ್ನೊಂದು ಸಲ ಕಲಿಸ್ಕೊಂಡು ಕೈಯಿಂದ ಚೆನ್ನಾಗಿ ನಾದ್ಕೊಳ್ಳಿ, ಅಥವಾ ಅಲ್ಲಿ ಕೆಳಗಡೆನಾದರೂ ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ. ಅದನ್ನು ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ಥರ. ಇಲ್ಲ ಬೇಡ ಅಂದರೆ ಇದೇ ಥರ ಕೈಯಿಂದ ಈ ಥರ ಮಾಡ್ಕೊಳ್ಳಿ. ಈ ಥರ ನೋಡಿ, ಎಷ್ಟು ಬೆಳ್ಳಗೆ ಎಷ್ಟೊಂದು ಚೆನ್ನಾಗಿ ಬಂದಿದೆ, ವೈಟಾಗಿ. ಅದು ಬಿರುಕು ಥರ ಬಿಡಬಾರ್ದು. ಅದು ಆ ಉಂಡೆಗಳನ್ನು ಏನು ಮಾಡ್ತೀವಲ್ಲ, ಬಿರುಕು ಬಿಡಬಾರ್ದು. ಹೋಳಿಗೆಗಳು ಚೆನ್ನಾಗಿ ಬರಲ್ಲ. ಈ ಥರ ಸಾಫ್ಟಾಗಿ ಬತ್ತಿ ಉಂಡೆ ಥರ ಬರಬೇಕು. ಅದು ನಾದಿದ್ರೆ ಕರೆಕ್ಟಾಗಿಯೇ ಬರುತ್ತೆ. ಅದು ಚೆನ್ನಾಗಿ ಕೈಯಿಂದ ನಾದ್ಕೊಳ್ಳಿ, ಅಥವಾ ಲಟ್ಸ ಮಣಿ ಇರುತ್ತಲ್ಲ ಚಪಾತಿ ಮಾಡೋದು, ಅದ್ರ ಮೇಲಾದರೂ ಹಾಕಿ ಚೆನ್ನಾಗಿ ನಾದ್ಕೊಂಡು ಮೊದಲಿಗೆ ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಬಿಡಿ. ಅಂದರೆ ಮಾಡುವಾಗ ತುಂಬ ಸರಳವಾಗಿ ಮಾಡ್ಕೋಬೋದು. ನೀರನ್ನಾದರೂ ಕೈಗೆ ಹಚ್ಕೊಂಡು ಈ ಥರ ಮಾಡ್ಕೊಳ್ಳಿ, ಅಥವಾ ಚೂರು ಹಾಗೆ ಜಸ್ಟ್ ಎಣ್ಣೆಯನ್ನಾದರೂ ಹಚ್ಕೊಂಡು ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಎಲ್ಲ ಉಂಡೆಗಳನ್ನು ಈ ಥರ ಮಾಡಿದ್ದೆ ನಾನು. ಮಾಡಿ ಮುಚ್ಚಿಟ್ಕೊಂಡ್ಬಿಡೋಣ. ಇವನ್ನ ಮಾಡೋಕ್ಕೆ ಈಜಿ ಆಗುತ್ತೆ ಅಂತ. ಇವಾಗ ಮೈದಾ ಹಿಟ್ಟು ಏನಿತ್ತಲ್ಲ ಅದನ್ನು ನಾನು ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಇನ್ನೊಂದು ಸಲ. ಎಷ್ಟು ಸಾಫ್ಟಾಗಿತ್ತು ಗೊತ್ತಾ. ಇದು ಗಟ್ಟಿ ಥರ ಆದರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಹೋಳಿಗೆಗಳು. ಒಂದು ಇದಕ್ಕಿರಲಿ, ಒಂದು ಲೆಕ್ಕಕ್ಕಿರಲಿ, ಮೀಡಿಯಮ್ ಇರಲಿ ಅಂತಾರಲ್ಲ ಆ ಥರ ಇರಲಿ. ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಈ ಉಳ್ಳೆಗಳನ್ನು ತುಂಬ ಚಿಕ್ಕ ಸಣ್ಣ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು. ಆ ಅಕ್ಕಿ ಉಂಡೆಗಳನ್ನೇನು ಮಾಡ್ಕೊಂಡಿರ್ತೀವಲ್ಲ, ಅಕ್ಕಿ ಹಿಟ್ಟಿನ ಉಂಡೆಗಳನ್ನು
ಅದಕ್ಕಿಂತ ಚೂರೇ ಸಣ್ಣವಿರಬೇಕು ಇವು ಅಷ್ಟೇ, ಅಂದರೆ ಕರೆಕ್ಟಾಗಿ ಬರ್ತವೆ. ನೀವೆಷ್ಟೇ ತೆಳಗೆ ಲಟ್ಟಿಸಿದ್ರೂ ಕೂಡ ದೊಡ್ಡ ದೊಡ್ಡ ಹೋಳಿಗೆಗಳನ್ನು ಮಾಡ್ಬೋದು ಈ ಥರ ಆದರೆ. ಅದಕ್ಕಿಂತ ಸ್ವಲ್ಪ ಸಣ್ಣ ಸೈಜ್ ಇರಬೇಕು ಇದರ ಸೈಜು, ಮೈದಾ ಹಿಟ್ಟಿನ ಸೈಜು. ಈ ಥರ ಉಳ್ಳೆಗಳನ್ನು ಇಟ್ಕೊಂಡು ಇವಾಗ ಲಟ್ಟಿಸ್ತಾ ಇದ್ದೀನಿ ನೋಡಿ. ಅದನ್ನು ಇನ್ನೊಂದು ಸಲ ದುಂಡಕ್ಕೆ ಮಾಡಿಕೊಂಡೆ ನಾನು, ಅಕ್ಕಿ ಹಿಟ್ಟಿಂದದು. ಹೀಗೆ ಲಟ್ಟಿಸ್ಕೊಳ್ಳಿ, ಇಷ್ಟೇ ಸಾಕು ಎಲೆ. ಆ ಹುಣಗವನ್ನು ಇದರಲ್ಲಿ ಇಡಿ, ಅಕ್ಕಿ ಹಿಟ್ಟಿನ ಒಂದು ಹುಣಗ ಅದು, ಅದನ್ನು ಇದರೊಳಗೆ ಇಟ್ಟು ಲಟ್ಟಿಸಿ. ಎಷ್ಟು ನೋಡಿ 101% ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇದೇ ವಿಧಾನದಲ್ಲಿನೇ ನೀವು ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಬೆಳಿಗ್ಗೆದು ಲೇಟ್ ಕೂಡ ಆಗೋದಿಲ್ಲ, ಇದು ಸಮಯನ ತೊಗೊಳ್ಳಲ್ಲ. ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ನಿಮಗೆ, ಅಥವಾ ಮಧ್ಯಾಹ್ನ ಊಟದ ಜೊತೆಗೆ. ಇದು ಲಂಚ್ ಆದರೂ ಅಂತ ಹೇಳ್ಬೋದು, ಅಥವಾ ಬ್ರೇಕ್ಫಾಸ್ಟ್ ಅಂತನಾದರೂ ಹೇಳ್ಬೋದು. ನೀವು ಹರಿಯುವಂಥ ಚಾನ್ಸಸ್ಸೇ ಇಲ್ಲ ಇಲ್ಲಿ. ಎಷ್ಟು ದೊಡ್ಡ ಚಿಕ್ಕು ಯಾವ ಥರನಾದರೂ ಲಟ್ಸ್ಕೋಬೋದು. ಮಾಡೋದಕ್ಕೆ ಬರೋದೇ ಇಲ್ಲ ಅನ್ನೋರು ಕೂಡ ಈ ವಿಧಾನದಲ್ಲಿ ಮಾಡಿದರೆ ತುಂಬ ಸಿಂಪಲಾಗಿ ಮಾಡ್ಕೋಬಹುದು. ನೋಡಿ ಈ ಥರ ಆಗಿತ್ತು. ಇದನ್ನು ಹಂಚ ಮೇಲೆ, ಕಾಯ್ತಾ ಇರುವಂಥ ಹಂಚ ಮೇಲೆ ಹಾಕಿ ಇದಕ್ಕೆ ನೀರು ಹಚ್ಚೋದು ಅಥವಾ ಎಣ್ಣೆ ಹಚ್ಚೋದು ಏನೂ ಬೇಡ, ಹಾಗೆ ಬಿಡಿ. ನೋಡ್ತಾ ಇರಿ ಅದು ಯಾವ ಥರ ಉಬ್ಬುತ್ತೆ ಅಂತ. ಪ್ರತಿಯೊಂದು ಹೋಳಿಗೆ ಕೂಡ ಉಬ್ಬಿನೇ ಬರ್ತವೆ. ಒಂದು ಹೋಳಿಗೆ ಉಬ್ಬಿಲ್ಲ ಅಂತ ಹೇಳೋಕ್ಕೆ ಮಾತಿಲ್ಲ ನನ್ನ ಹತ್ರ. ಪ್ರತಿಯೊಂದು ಹೋಳಿಗೆ ಕೂಡ ಇಷ್ಟಿಷ್ಟು ದಪ್ಪ ಆಗ್ತಾಯಿದ್ವು. ಇದು ಮೊದಲನೆಯ ಹೋಳಿಗೆ. ಹಸಿ ಬಿಸಿ ಮಾಡೋದಕ್ಕೆ ಹೋಗಬೇಡಿ, ಮತ್ತು ಅದು ಮೈದಾ ಅಲ್ಲ ಮೇಲೆ ಇರೋದು, ಹೊಟ್ಟೆ ನೀವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಒಳಿಸಿ ಹಾಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಇದರೊಟ್ಟಿಗೆ ಏನು ಕಾಂಬಿನೇಷನ್ ಇದ್ರೂ ಸಖತ್ತಾಗಿರ್ತದೆ ತಿನ್ನೋದಕ್ಕೆ. ಒನ್ಲಿ ಮೊಸರು ಚಟ್ನಿ ಕೂಡ ಹಚ್ಕೊಂಡು ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿ ಬರ್ತವೆ. ಇವಾಗ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡಿದ್ರಲ್ಲ, ಈ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಬೇಡಿ.